नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। तिरंगा लहराया, देशभक्ति दिखाई, अब विजयपुर की समस्याओं पर आवाज कब उठेगी। विजयपुर शहर में आयोजित देशभक्ति कार्यक्रम में माजी एमएलए अप्पा साहेब पटन शेट्टी, भाजपा शहर अध्यक्ष सहित विभिन्न संगठनों और राजनीतिक दलों के नेताओं ने एक साथ तिरंगा फहराकर देशभक्ति का संदेश दिया। तिरंगा हमारे देश की आन बान शान है और देश के प्रति सम्मान हर नागरिक की जिम्मेदारी है। लेकिन इसी के साथ एक सवाल भी खड़ा होता है, क्या शहर के प्रति हमारी जिम्मेदारी भी उतनी ही जरूरी नहीं है। विजयपुर शहर में कई जगह सड़कें खराब हैं, पानी की समस्या है, नागरिकों को समय पर मूलभूत सुविधाएं नहीं मिल पा रही हैं। ऐसे कई मुद्दे हैं जिन पर शहर के नेताओं और संगठनों की ओर से लगातार आवाज उठने की उम्मीद जनता करती है। अब शहर में ऑनलाइन कैमरों और ट्रैफिक नियमों को लेकर सख्ती शुरू होने जा रही है। 15 अगस्त से हेलमेट, लाइसेंस, इंश्योरेंस, सीट बेल्ट, सिग्नल और अन्य यातायात नियमों का उल्लंघन करने वालों पर कार्रवाई और जुर्माना लगाए जाने की बात सामने आ रही है। कानून का पालन होना जरूरी है, लेकिन जनता का सवाल यह भी है कि जिस तरह यातायात नियम तोड़ने वालों पर कार्रवाई होगी, उसी तरह शहर की खराब सड़कों, पानी और अन्य नागरिक समस्याओं पर भी जिम्मेदार अधिकारियों और जनप्रतिनिधियों से जवाब क्यों नहीं मांगा जाना चाहिए। विजयपुर की जनता कानून का सम्मान करती है और करेगी, लेकिन जनता चाहती है कि कानून के साथ साथ शहर का विकास भी दिखाई दे। अब सवाल यह है, क्या 15 अगस्त के बाद विजयपुर शहर में सिर्फ कैमरों की नज़र और चालानों की सख्ती बढ़ेगी या शहर की समस्याओं पर भी कोई ठोस कार्यवाही होगी। क्या विजयपुर के इतिहास में यह एक नया अध्याय बनेगा। क्या शहर के नेता और संगठन जनता की समस्याओं को लेकर अपनी आवाज़ बुलंद करेंगे या फिर जनता की आवाज़ पहले की तरह ही दबकर रह जाएगी। तिरंगा सिर्फ देशभक्ति का प्रतीक नहीं है, बल्कि जिम्मेदारी की याद भी दिलाता है। अब समय है कि विजयपुर शहर की जनता की आवाज़ भी मजबूती से उठे। ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಸೆಯಂತೆ ದೇಶ ಬಲಿಷ್ಠ ಆಗಬೇಕಂದ್ರೆ ಎಲ್ಲರೂ ಏಕತೆ ಇರಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತಿನ ಸ್ವತಂತ್ರ ದಿನೋತ್ಸವದ ಬರ್ತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ದೇಶಭಕ್ತಿ ಯುವಕರಲ್ಲಿರ್ಬೋದು, ಇಡೀ ಭಾರತೀಯರಲ್ಲಿ ಹೆಚ್ಚಾಗಬೇಕಂತ ಉದ್ದೇಶ ಇಟ್ಟುಕೊಂಡು ಈ ಸಲ 80ನೇ ಒಂದು ಸ್ವತಂತ್ರ ದಿನೋತ್ಸವ ಅಂಗವಾಗಿ ಇವತ್ತು ಪ್ರತಿ ಭಾರತೀಯನಲ್ಲೂ ಕೂಡ ಒಂದು ದೇಶಭಕ್ತಿ ಬರುವ ಉದ್ದೇಶ ಇಟ್ಟುಕೊಂಡು ಹರ್ ಘರ್ ತಿರಂಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ಅದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ತಾ ಇದ್ದೀವಿ. ವಿಜಯಪುರದಲ್ಲಿ ಒಟ್ಟಾಗಿ ಉದ್ದೇಶ ದೇಶ ಜನ ಎಚ್ಚರ ಆಗಬೇಕು, ಏಕತೆ ಆಗಬೇಕು ಉದ್ದೇಶ ಚರ್ಚೆ ಮಾಡಿ ಯುವಕರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಮ್ಮೆಯವರು ಈ ದೇಶಭಕ್ತಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಮಾಜಿ ಸೈನಿಕರನ್ನ ಕೂಡ ಕರೆದಿದ್ದೀವಿ. ಇವತ್ತು ಮಾಜಿ ಸೈನಿಕರ ಬಹಳಷ್ಟು ವಿಚಾರಧಾರೆಗಳನ್ನ ಇಲ್ಲಿ ನಾವು ಏನು ಈ ಕಾರ್ಯಕ್ರಮದಲ್ಲಿ ಕೊಡುವಂತ ಯುವಕರಿಗೆ ಅದರ ಮಾರ್ಗದರ್ಶನ ಮಾಡುವ ಮೂಲಕ, ದೇಶಭಕ್ತಿ ಹೆಚ್ಚು ಮಾಡುವ ಮೂಲಕ, ತಮ್ಮ ಮಾಧ್ಯಮದ ಮೂಲಕವು ಇಡೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಒಳ್ಳೆಯ ಸಂದೇಶ ಹೋಗ್ಲಿ ಅಂತ ಉದ್ದೇಶ ಇಟ್ಟುಕೊಂಡು ಎಲ್ಲ ಕಡೆನೂ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಮಾಡುವುದು ಇಟ್ಟುಕೊಂಡು ಹರ್ ಘರ್ ತಿರಂಗ ಅಂತ ಕಾರ್ಯಕ್ರಮ ಮಾಡಿದೆ. ಇಲ್ಲಿ ಕೇವಲ ಧ್ವಜವನ್ನು ಹಿಡ್ಕೊಂಡು ಬರೋರು ಯುವತಿಯರು ಮಾತ್ರ ಇರುವಂತದ್ದು, ಯುವಕರೇ ಇರಲಿಲ್ಲ. ಯುವತಿಯರು ಅಷ್ಟೇ ಅಲ್ಲ, ಯುವಕರು ಸಾಕಷ್ಟು ಇದ್ರು, ಕಡಿಮೆ ಇರಬಹುದು. ಬಹಳ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಕೂಡ ಎಲ್ಲ ಕಾಲೇಜುಗಳಲ್ಲಿ ನಮ್ಮ ಮೋದಿಯವರ ಆಸೆಯಂತೆ ಎಲ್ಲ ಕಡೆ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆ ಜಾಯಿನ್ ಆಗಿದ್ದಾರೆ. ಇವತ್ತು ಮಹಿಳೆಯರು ಬಂದಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಸ್ವಾತಂತ್ರ್ಯೋತ್ಸವ ಕಿಚ್ಚು ಪ್ರತಿಯೊಬ್ಬರಲ್ಲಿ ದೇಶದಲ್ಲಿರುವಂಥ ನಾಗರಿಕ ಬರಬೇಕು ಅನ್ನುವಂಥ ಇದರಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷಾತೀತವಾಗಿ ಮಾಜಿ ಸೈನಿಕರನ್ನು, ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನು, ವ್ಯಾಪಾರಸ್ಥರನ್ನು ಒಳಗೊಂಡು ಬೃಹತ್ವಾದಂಥ ಧ್ವಜವನ್ನು ಪ್ರದರ್ಶನ ಮತ್ತು ರ್ಯಾಲಿ ಮಾಡುವ ಮುಖಾಂತರ ಪ್ರತಿಯೊಬ್ಬರಲ್ಲಿ ಕೂಡ ಭಾರತದ ಸ್ವಾತಂತ್ರ್ಯದ ಕಿಚ್ಚು ಹತ್ತಬೇಕು, ಅವ್ರಿಗೆ ದೇಶಭಕ್ತಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಯಾತ್ರೆಯನ್ನು ಮಾಡಿದ್ದೀವಿ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಇದು 300 ಮೀಟರ್ ಅಂದರೆ 1000 ಫೀಟಿಂದ ಏನು ತಿರಂಗ ಯಾತ್ರಾ ಯಶಸ್ವಿಯಾಗಿ ಮುಗಿಸಿದ್ವಿ. ಸುಮಾರು 1000ಕ್ಕಿಂತ ಹೆಚ್ಚು ಜನ ಕೂಡಿಸಿ ಒಂದು 300ರಿಂದ 400 ಬಿ ಡಿ ಸೊಸೈಟಿಯಿಂದ ಬಂದ ಯುವತಿಯರು, ಒಂದು 100-150 ಜನ ಆರ್ಮಿಯವರು, ಆಮೇಲೆ ಬೇರೆ ಬೇರೆ ವಿವಿಧ ಮಹಿಳಾ ಸಂಘಟನೆಯವರು, ಅದೇ ರೀತಿ ನಮ್ಮ ಪಾರ್ಟಿಯವರು
ಎಲ್ಲರೂ ಕೂಡಿಸಿ ಒಂದು 1000ಕ್ಕಿಂತ ಜಾಸ್ತಿ ಜನ ಈಗ ಸಿದ್ದೇಶ್ವರ ಗುಡಿಯಿಂದ ಶುರುವಾಗಿ ಅಂಬೇಡ್ಕರ್ ಸರ್ಕಲ್ ಹೊರಗೆ ಬಂತು. ನಾವು ಆಲ್ಮೋಸ್ಟ್ ಇದು 300 ಮೀಟರ್ ಅಂತಂದ್ರೆ ಒಂದು 1000 ಫೀಟಿನ ತಿರಂಗ, ಇಲ್ಲಿವರೆಗೆ ಇದು ಲಾಂಗೆಸ್ಟ್ ತಿರಂಗ ನಾವು ಯಾತ್ರೆ ಮಾಡಿ. ನಮ್ಮದು 80ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಏನು ನಾವು ಕೆಲವೊಂದು ಇದು ಹುಡ್ಕೊಂಡಿದ್ವಿ ಕಾರ್ಯಕ್ರಮಗಳು. ಇವತ್ತು ತಿರಂಗ ಯಾತ್ರೆ ಮಾಡಬೇಕು. ನಾಳೆ ಸಂಜೆಗೆ ದೇಶ ವಿಭಜನೆದ ಬಗ್ಗೆ ಒಂದು ಸಣ್ಣ ಗೋಷ್ಠಿ ಐತಿ. ನಾಡಿದ್ದು ಆಗಸ್ಟ್ 15 ಧ್ವಜಾರೋಹಣ ಆದಮೇಲೆ ಒಂದು ಬೈಕ್ ರ್ಯಾಲಿ. ಈ 3 ಕಾರ್ಯಕ್ರಮ ನಾವು ಕಂಟಿನ್ಯೂಸ್ ಆಗಿ ಭಾರತೀಯ ಜನತಾ ಪಾರ್ಟಿಯಿಂದ ತೊಗೊಂಡಿದ್ದೈತಿ. ಈ 3 ಕಾರ್ಯಕ್ರಮ ನಾವು ಸಕ್ಸಸ್ ಮಾಡಿ ನಾವು ದೇಶಭಕ್ತಿಯನ್ನು ನಾವು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯವರು ಒಂದೇ ಹೇಳ್ತೀವಿ, ರಾಷ್ಟ್ರ ಮೊದಲು ಆಮೇಲೆ ಪಕ್ಷ, ಸ್ವಂತಕ್ಕೆ ಸ್ವಲ್ಪ ಅಂತೇಳಿ ಅದನ್ನು ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮೇಂಟೈನ್ ಮಾಡಬೇಕು. ಧನ್ಯವಾದ. ಯುವಕರಿಗೆ ಏನು ಹೇಳಿಕ್ಕೆ ಇಷ್ಟ? ಯುವಕರಿಗೆ ನೋಡ್ರಿ, ದೇಶಭಕ್ತಿ ಮೂಡಿಸೋ ಸಂಬಂಧ ಯುವಕರಿಗೆ ನಾವು ಕರೆದಿದ್ದೇವೆ. ಇದರೊಳಗೆ ನಾವು ಎಲ್ಲ ಜಾತಿ ಮತ ಪಂಥ ಬಿಟ್ಟು ದೇಶಭಕ್ತಿಯನ್ನು ಬೆಳೆಸ್ಕೊಂಡ್ವಿ ಅಂದ್ರೆ ಎಲ್ಲ ರೀತಿಯಿಂದ ನಮಗೆ ಬರುವಂಥ ದಿನದೊಳಗೆ ಭಾರತವನ್ನು ಜಗದ್ಗುರು ಮಾಡೋಕ್ಕೆ ಈಸಿ ಆಗ್ತೈತಿ. ಭಾರತ ಜಗದ್ಗುರು ಆದ್ರೆ ಪ್ರತಿಯೊಬ್ಬ ಯುವಕನು ಪ್ರತಿಯೊಂದು ದೇಶದಾಗ ಹೋಗ್ಬಿಟ್ಟು ಭಾರತದ ಹೆಸರನ್ನ ಉನ್ನತಿಗೆ ತರ್ತಾನೆ ಅಂತೇಳಿ. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।